Namaste everyone. So this is the part 3 of electric charges and fields. So before starting with today's topic, there is a small suggestion for you people. There is a difference between copying what I have written here and making a notes. So ನಾನು ನಿಮಗೆ ಹೇಳಿದ್ದು notes ನ ಫ್ರೇಮ್ ಮಾಡಿ ಸಬ್ಮಿಟ್ ಮಾಡಿ ಅಂತ. ಬಟ್ ಆಲ್ಮೋಸ್ಟ್ ಎವ್ರಿ ಒನ್ ಏನ್ ಮಾಡ್ತಿದ್ದೀರಾ ಅಂದ್ರೆ ನಾನು ಇಲ್ಲಿ ಏನು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನೇ ಡಿಟ್ಟು ಕಾಪಿ ಮಾಡಿ ಕಳಿಸ್ತಾ ಇದ್ದೀರಾ. ಈವನ್ ಇಫ್ ಇಟ್ ಈಸ್ ಅ ಶಾರ್ಟ್ ಮೆಥಡ್ ಅಲ್ಲಿ ಎಕ್ಸ್ಪ್ಲೇನ್ ಅದನ್ನು ಬರೆದು ಕಳಿಸ್ತಾ ಇದ್ದೀರಾ. ಐ ನೀಡ್ ಯು ಪೀಪಲ್ ಟು ಮೇಕ್ ಅ ಪ್ರಾಪರ್ ನೋಟ್ಸ್ ಅಂಡ್ ಸಬ್ಮಿಟ್ ಟು ಮೀ. ವೆಲ್, we shall start with the today's topic, that is electric charge. ಸೊ ಪ್ರೀವಿಯಸ್ ಸ್ಲೈಡ್ಸ್ ಅಲ್ಲಿ ನಾವ್ ಏನ್ ಓದಿದೀವಿ ಅಂತ ಹೇಳಿದ್ರೆ, ಒಂದು ಸಬ್ಸ್ಟೆನ್ಸ್ಗೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ನೆಗೆಟಿವ್ಲಿ ಚಾರ್ಜ್ಡ್, ಅದೇ ಸಬ್ಸ್ಟೆನ್ಸ್ಗೆ ಕಡಿಮೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಪಾಸಿಟಿವ್ಲಿ ಚಾರ್ಜ್ಡ್. ಹಾಗೆ ದೇರ್ ಆರ್ ಟೂ ಕೈಂಡ್ ಆಫ್ ಚಾರ್ಜಸ್ ಅಂತ ಓದಿದ್ವಿ, ದಟ್ ಈಸ್ ಪಾಸಿಟಿವ್ ಚಾರ್ಜ್, ದ ಅದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಎಲೆಕ್ಟ್ರಿಕ್ ಚಾರ್ಜ್? ಏನ್ ಮಾಡುತ್ತೆ ಇದು ಒಂದು ಸಬ್ಸ್ಟೆನ್ಸ್ ನ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ inside an atom there are 3 sub particles, so electron, proton and neutron. Whereas the electron is negatively charged, negative charge possess ಮಾಡುತ್ತೆ electron. Proton possess a positive charge and neutron is electrically neutral. ಈ 3 ಸಬ್ ಪಾರ್ಟಿಕಲ್ಸ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳಿದ್ರೆ ಆಟಮ್ ಅಲ್ಲಿ ಪ್ರೆಸೆಂಟ್ ಇದೆ. ಅದ್ರಲ್ಲೂ ನಾವು ಸ್ಪೆಸಿಫಿಕ್ ಆಗಿ ಕನ್ಸಿಡರ್ ಮಾಡೋದು ಯಾವುದು? ಎಲೆಕ್ಟ್ರಾನ್. ಯಾಕೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಇಸ್ ದ ಓನ್ಲಿ ಚಾರ್ಜ್ ವಿಚ್ ಈಸ್ ಏಬಲ್ ಟು ಮೂವಬಲ್ ಸಬ್ ಪಾರ್ಟಿಕಲ್ ಆಫ್ ಅನ್ ಆಟಮ್ ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಮಾತ್ರ. ಸೊ ಹಾಗಾಗಿ ನಾವು ಎಲೆಕ್ಟ್ರಾನ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಗ್ರೂಪ್ ಆಫ್ ಆಟಮ್ಸ್ ಏನಾಗುತ್ತೆ, ಲೈಕ್ ಕ್ಲಸ್ಟರ್ಸ್ ಆಫ್ ಆಟಮ್ಸ್ ವಿಲ್ ಮೇಕ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಅದು ಕಾಂಪೌಂಡ್ಸ್ ಆಗುತ್ತೆ. ಆಸ್ ಅ ಹೋಲ್ ಈ ಎಲ್ಲಾ ಸಬ್ ಪಾರ್ಟಿಕಲ್ಸ್ ಕಂಬೈನ್ ಆಗಿ ಏನಾಗುತ್ತೆ, ಎ ಬಲ್ಕ್ ಮ್ಯಾಟರ್ ವಿಲ್ ಬಿ ಒಬ್ಟೈನ್. ದಟ್ ಬಲ್ಕ್ ಮ್ಯಾಟರ್ ಈಸ್ ದ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಹಿಯರ್. ಸೊ ಇಲ್ಲಿ ಮ್ಯಾಟರ್ ಅಂತ ಹೇಳಿದ್ರು ಒಂದೇ, ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರು ಒಂದೇ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಎಲ್ಲಿ ಪ್ರೆಸೆಂಟ್ ಇದೆ ಅಥವಾ ಯಾವ್ದ್ರದ್ದು ಪ್ರಾಪರ್ಟಿ ಅದು ಅಂತ ಹೇಳಿದ್ರೆ ಮ್ಯಾಟರ್ದು ಪ್ರಾಪರ್ಟಿ. ವೈ? ಬಿಕಾಸ್ ಮ್ಯಾಟರ್ ಆಸ್ ಅ ಹೋಲ್. ಮತ್ತೆ ಎಲ್ಲಿಗೆ ಬರ್ತೀವಿ? ಚಾರ್ಜ್ಗೆ ಬರ್ತೀವಿ. ಸೊ ಇಟ್ ಈಸ್ ದ ಪ್ರಾಪರ್ಟಿ ಪೊಸೆಸ್ಡ್ ಬೈ ದ ಮೆಟೀರಿಯಲ್ ಆಬ್ಜೆಕ್ಟ್. ಸೊ ಹಿಯರ್ ದ ಮೆಟೀರಿಯಲ್ ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಮ್ಯಾಟರ್. ಆ ಮ್ಯಾಟರ್ ಅಲ್ಲಿ ಇರುವಂತ ಒಂದು ಪ್ರಾಪರ್ಟಿ ಯಾವುದು? ಚಾರ್ಜ್ ಅನ್ನೋ ಒಂದು ಪ್ರಾಪರ್ಟಿ ಇದೆ, ದಟ್ ಈಸ್ ಎಲೆಕ್ಟ್ರಾನ್. ಸೊ ಮ್ಯಾಟರ್, it is the property possessed by the material object. Electric charge annadu, it is the property possessed by the material object by virtue is nothing but by state of which electrical and other related effects are produced. I hope the very first line is clear for you. So ಮ್ಯಾಟರ್ ಅಂತ ಹೇಳಿದ್ರು ಒಂದೇ, ಇಲ್ಲಿ ಮೆಟೀರಿಯಲ್ ಆಬ್ಜೆಕ್ಟ್ಸ್ ಅಂತ ಹೇಳಿದ್ರು ಒಂದೇ. ಆ ಮ್ಯಾಟರ್ ಅಲ್ಲಿ ಏನ್ ಪ್ರೆಸೆಂಟ್ ಇದೆ? ಒಂದು ಎಲೆಕ್ಟ್ರಿಕ್ ಚಾರ್ಜ್, ದಟ್ ಈಸ್ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್. ಸೊ ಈ ಮ್ಯಾಟರ್ ಅಲ್ಲಿ ಒಳಗಡೆ ಒಂದು ಪ್ರಾಪರ್ಟಿ ಇದೆ, ದಟ್ ಪ್ರಾಪರ್ಟಿ ಇಸ್ ನಥಿಂಗ್ ಬಟ್ ದ ಚಾರ್ಜ್. ಈ ಚಾರ್ಜ್ ಏನ್ ಮಾಡುತ್ತೆ? ಬೈ ದ ಸ್ಟೇಟ್ ಆಫ್ ವಿಚ್ ಎಲೆಕ್ಟ್ರಿಕಲ್ ಅಂಡ್ ಅದರ್ ರಿಲೇಟೆಡ್ ಎಫೆಕ್ಟ್ಸ್ ಆರ್ ಪ್ರೊಡ್ಯೂಸ್. ಸೊ ಈ ಒಂದು ಚಾರ್ಜ್ ಅನ್ನೋ ಒಂದು ಪ್ರಾಪರ್ಟಿಯಿಂದ ಎಲೆಕ್ಟ್ರಿಕಲ್ ಎಫೆಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ಹೇಗೆ ಎಲೆಕ್ಟ್ರಿಕಲ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ, ಒಂದು ನೀವು ಬಲ್ಬ್ ನ ಸ್ವಿಚ್ ಆನ್ ಮಾಡ್ಬೇಕಾ? ದ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ರೆಸ್ಪಾನ್ಸಿಬಲ್. ಫ್ರಿಡ್ಜ್ ನ ಆನ್ ಮಾಡ್ಬೇಕಾ? ಎಲೆಕ್ಟ್ರಿಕ್ ಚಾರ್ಜ್ ಈಸ್ ರೆಸ್ಪಾನ್ಸಿಬಲ್. ಮೊಬೈಲ್ ನ ನೀವು ಚಾರ್ಜ್ ಮಾಡ್ಬೇಕಾ? ದ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ರೆಸ್ಪಾನ್ಸಿಬಲ್. ಸೊ ಬೋತ್ ಅಟ್ರಾಕ್ಟಿವ್ ಪ್ರಾಪರ್ಟಿ ಇರ್ಬೋದು ಅಥವಾ ರಿಪಲ್ಸಿವ್ ಪ್ರಾಪರ್ಟಿ ಇರ್ಬೋದು. ಯಾವ್ದ್ರಿಂದ ಡೆವಲಪ್ ಆಯ್ತು ಅಂದ್ರೆ ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋ ಒಂದು ಕಾಂಪೋನೆಂಟ್ ಇಂದ ಡೆವಲಪ್ ಆಯ್ತು. ಸೊ ಇಟ್ ಈಸ್ ದ ಪ್ರಾಪರ್ಟಿ ಪೊಸೆಸ್ ಬೈ ದ ಮೆಟೀರಿಯಲ್ ಆಬ್ಜೆಕ್ಟ್ ಬೈ ದ ಸ್ಟೇಟ್ ಆಫ್ ವಿಚ್ ಎಲೆಕ್ಟ್ರಿಕಲ್ ಎಫೆಕ್ಟ್ಸ್ ಅಂತ ಹೇಳಿದ್ರೆ, like switching on an electrical appliances or charging the mobile. So idikella reason yaudu? Electric charge. And other related effects are also produced. Not only electrical effect, other effects kuda produce ಮಾಡ್ತೀವಿ. ಯಾವುದು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಕೂಡ ಪ್ರೊಡ್ಯೂಸ್ ಮಾಡಬಹುದು. ಸೊ what do you mean by an electric charge? So matter alli ಒಂದು ಪ್ರಾಪರ್ಟಿ ಪ್ರೆಸೆಂಟ್ ಇದೆ. So that property is nothing but electric charge.
ಈ ಪ್ರಾಪರ್ಟಿ ಏನೇನ್ ಮಾಡುತ್ತೆ, ಕೆಲವೊಂದು ಎಫೆಕ್ಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಐದರ್ ಇಟ್ ಕ್ಯಾನ್ ಬಿ ಎಲೆಕ್ಟ್ರಿಕಲ್ ಎಫೆಕ್ಟ್ ಆರ್ ಅದರ್ ರಿಲೇಟೆಡ್ ಎಫೆಕ್ಟ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಎಲೆಕ್ಟ್ರಿಕ್ ಚಾರ್ಜ್. ಸೊ the next subtopic is the properties of electric charge. So this topic is very important either for 2 mark or 3 mark. Mention the properties of electric charge ಅಂತ ಕೇಳ್ತಾರೆ. ಪಾಯಿಂಟ್ಸ್ ನ ಮೆನ್ಷನ್ ಮಾಡಿದ್ರೆ ಸಾಕು ಎಕ್ಸಾಮ್ ಅಲ್ಲಿ. ಬಟ್ ಆಸ್ ಆಫ್ ನೌ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ ದ ವೆರಿ ಫಸ್ಟ್ ಪ್ರಾಪರ್ಟಿ ಬಗ್ಗೆ, ಚಾರ್ಜ್ ಈಸ್ ಕನ್ಸರ್ವ್ಡ್. ಸೊ ಕನ್ಸರ್ವ್ ಅಂದ್ರೆ ಏನು, ಕಾನ್ಸ್ಟೆಂಟ್ ಅಂತ ಅರ್ಥ. ಸೊ this is the explanation part of it. The total charge of an isolated system, isolated ಅಂದ್ರೆ ನಾನು the very first year ಅಲ್ಲೇ ಹೇಳಿದೀನಿ, ಆ ಸಿಸ್ಟಮ್ ನ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಫೋರ್ಸಸ್ ಡಿಸ್ಟರ್ಬ್ ಮಾಡದಿರ ಇದ್ರೆ such system is called as isolated system. The total charge of an isolated system must remain constant, remains constant. Constant is nothing but conserved here. So ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. So ನ್ಯೂಟ್ರಾನ್. ಸೊ ನ್ಯೂಟ್ರಾನು ಇನ್ಸೈಡ್ ದ ನ್ಯೂಕ್ಲಿಯಸ್ ನ್ಯೂಟ್ರಾನ್ ಆಗೆ ಉಳಿದಿರಲ್ಲ. ಸೊ ಇಟ್ ವಿಲ್ ಕೀಪ್ ಆನ್ ಕನ್ವರ್ಟಿಂಗ್ ಇಂಟು ಪ್ರೋಟಾನ್. ಹಾಗೆ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಯು ವಿಲ್ ಬಿ ಗೆಟಿಂಗ್ ಕ್ಲಿಯರ್ಡ್ ಇನ್ ನ್ಯೂಕ್ಲಿಯೈ ಚಾಪ್ಟರ್. ಸೊ ನ್ಯೂಟ್ರಾನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪ್ರೋಟಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ this is called as antineutrino. So the neutron will not remain as it is. It will be converted into, or it decays into proton, electron and antineutrino. So ಇಲ್ಲಿ ನ್ಯೂಟ್ರಾನ್ ಗೆ ಎಂತ ಚಾರ್ಜು, ಯಾವುದೇ ರೀತಿಯಾದಂತ ಚಾರ್ಜ್ ನ ಅದು ಪೊಸೆಸ್ ಮಾಡಲ್ಲ. ಪ್ರೋಟಾನ್ಗೆ ಎಂತ ಚಾರ್ಜು, ಇಟ್ ಈಸ್ ಅ ಪಾಸಿಟಿವ್ ಚಾರ್ಜ್. ಸೊ 1 ಅಂತ ಮೆನ್ಷನ್ ಮಾಡ್ತೀನಿ. ಎಲೆಕ್ಟ್ರಾನ್ ಇಸ್ ವಾಟ್ ಕೈಂಡ್ ಆಫ್ ಅ ಚಾರ್ಜ್, ನೆಗೆಟಿವ್ ಚಾರ್ಜ್. ಸೊ -1 ಅಂತ ಮೆನ್ಷನ್ ಮಾಡ್ತೀನಿ. ಅಂಡ್ ದಿಸ್ ಆಂಟಿ ನ್ಯೂಟ್ರಿನೋ ಇಸ್ ಆಲ್ಸೋ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಹೇಳಿದ ತಕ್ಷಣ ಅಲ್ಲಿ 0ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಎಕ್ಸ್ಪ್ಲನೇಷನ್ಗೆ ಬರೋದಾದ್ರೆ, ದ ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಡಿಕೇಸ್ ಇಂಟು ಪ್ರೋಟಾನ್, electron and antineutrino. Here the proton has positive charge, that is +1, and electron possess a negative charge -1. So ಇವಾಗ LHS ಜೊತೆಗೆ RHS ನ ಕಂಪೇರ್ ಮಾಡ್ತಾ ಹೋಗೋಣ. ಸೊ LHS ಅಲ್ಲಿ ಚಾರ್ಜ್ ಏನ್ ಬಂದಿದೆ, 0 ಬಂದಿದೆ. RHS ಗೆ ಬರೋಣ, 1 - 1 0. As a whole the RHS part is also 0. So the LHS ಚಾರ್ಜ್ 0 ಆಗಿದೆ, ಹಾಗೆ RHS ಚಾರ್ಜ್ ಕೂಡ 0 ಆಗಿದೆ. ಏನಾಗಿದೆ, ಚಾರ್ಜು ಕಾನ್ಸ್ಟೆಂಟ್ ಆಗಿದೆ, ಬೀಟ್ ದ LHS ಸೈಡ್ ಆರ್ ದ RHS ಸೈಡ್. ಸೊ ಈ ಒಂದು ಸಿಸ್ಟಮ್ ನ ನ್ಯೂಟ್ರಾನು ಪ್ರೋಟಾನ್ ಆಗಿ ಅಥವಾ ಎಲೆಕ್ಟ್ರಾನ್ ಆಗಿ ಡಿಕೆ ಆಗ್ಬೇಕಾದ್ರೆ ಈ ಸಿಸ್ಟಮ್ ನ ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಐಸೋಲೇಟೆಡ್ ಸಿಸ್ಟಮ್. ದ ಟೋಟಲ್ ಚಾರ್ಜ್ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. And the second property of electric charge is quantized. ಹೇಗೆ ಅನ್ನೋದನ್ನ ನೋಡೋಣ. All the free charges can be expressed as integral multiple of charge on electron or proton. Any charge available in the nature. ಯಾವ್ದಾದ್ರೂ ಒಂದು ಚಾರ್ಜ್ ಪ್ರೆಸೆಂಟ್ ಇದೆ ಅಂತ ಹೇಳಿದ ತಕ್ಷಣ ಆ ಚಾರ್ಜ್ ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು ಅಂದ್ರೆ, ಎಲೆಕ್ಟ್ರಾನ್ ಮೇಲಿರುವಂತ ಚಾರ್ಜ್ ರೀತಿಲಿ ಎಕ್ಸ್ಪ್ರೆಸ್ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಪ್ರೋಟಾನ್ ಮೇಲಿರುವಂತ ಚಾರ್ಜ್ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಎಲೆಕ್ಟ್ರಾನ್ ಚಾರ್ಜ್ ಇಸ್ ಕನ್ಸಿಡರ್ಡ್ ಟು ಬಿ ದ ಸ್ಮಾಲೆಸ್ಟ್ ಅವೈಲಬಲ್ ಚಾರ್ಜ್ ಇನ್ ದ ನೇಚರ್. ಎಲೆಕ್ಟ್ರಾನ್ ಹಾಗೆ ಪ್ರೋಟಾನ್ ವಿಲ್ ಪೊಸೆಸ್ ಅ ಸೇಮ್ ಕೈಂಡ್ ಆಫ್ ಚಾರ್ಜ್, ಬಟ್ ದೇ ಡಿಫರ್ ಓನ್ಲಿ ವಿತ್ ದ ಸೈನ್. ಸೊ ಆಲ್ರೆಡಿ ದ ವೆರಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, -1.6 into 10⁻⁻19 ಕೂಲಂಬ್ ಅಂತ ಬರೆದ್ರೆ ದಟ್ ಈಸ್ ದ ಚಾರ್ಜ್ ಆನ್ ಆನ್ ಎಲೆಕ್ಟ್ರಾನ್. ಅದೇ ರೀತಿ ಪ್ರೋಟಾನ್ಗಾದ್ರೆ +1.6 into 10⁻⁻19 ಕೂಲಂಬ್ ಅಂತ ಬರೀತೀವಿ. ಸೊ ಈ ಸ್ಟೇಟ್ಮೆಂಟ್ಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಐ ಹ್ಯಾವ್ ಅ ಚಾರ್ಜ್ ಆಫ್
minus 3.2 into 10 power minus 19 ಕೂಲಂಬ್ ಅಂತ ಒಂದು ಚಾರ್ಜ್ ಇದೆ. ಈ ಚಾರ್ಜ್ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು? ಮೈನಸ್ ಸೈನ್ ಇದ್ರೆ ನಾನು ಎಲೆಕ್ಟ್ರಾನ್ ನ ಕನ್ಸಿಡರ್ ಮಾಡ್ತೀನಿ, ಪ್ಲಸ್ ಸೈನ್ ಇದ್ರೆ ಪ್ರೋಟಾನ್ ನ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಎಲೆಕ್ಟ್ರಾನ್ ಎಷ್ಟಿದೆ ವ್ಯಾಲ್ಯೂ? minus 1.6 into 10 power minus 19 ಕೂಲಂಬ್ ಇಂಟು ಅದಕ್ಕೆ ಯಾವುದೋ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಿದ ತಕ್ಷಣ ಐ ವಿಲ್ ಬಿ ಗೆಟಿಂಗ್ 3.2 into 10 power minus 19. ಯಾವ್ದಾ ನಂಬರು? 2 is the number. So all the free charges, now the free charge which I have considered is minus 3.2 into 10 power minus 19 ಕೂಲಂಬ್. ಈ ಚಾರ್ಜ್ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದೀನಿ? ಇಲ್ಲಿ ಇಂಟಿಗ್ರಲ್ ಮಲ್ಟಿಪಲ್ ಅಂದ್ರೆ 2 is the integer, 2 is the integral multiple. ಈ ನಂಬರ್ ನಾನು ಯಾವ್ದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಿದೀನಿ ಅಂದ್ರೆ ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್ ರೀತಿ ಮಲ್ಟಿಪ್ಲೈ ಮಾಡಿದೀನಿ. ಸೊ any charge available in the nature or all the free charges available in the nature can be expressed as integral multiple of charge on an electron. So ಇನ್ನೊಂದು ಅದೇ ರೀತಿ ಎಕ್ಸಾಂಪಲ್ ತಗೊಳ್ಳೋಣ. I have a free charge that is 4.8 into 10 power minus 19 ಕೂಲಂಬ್ ಅಂತ ಇದೆ. ಸೊ ಪ್ಲಸ್ ಇದ್ದಾಗ ನಾನು ಪ್ರೋಟಾನ್ ನ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ 1.6 into 10 power minus 19 ಕೂಲಂಬ್. ಇದ್ರ ಜೊತೆಗೆ ಯಾವ ನಂಬರ್ ನಾನು ಮಲ್ಟಿಪ್ಲೈ ಮಾಡಬೇಕು? 3 ಅನ್ನೋ ನಂಬರ್ ನ ಮಲ್ಟಿಪ್ಲೈ ಮಾಡಿದ ತಕ್ಷಣ ಐ ವಿಲ್ ಬಿ ಗೆಟಿಂಗ್ ದಿಸ್ ಫ್ರೀ ಚಾರ್ಜ್. ಸೊ ಫ್ರೀ ಚಾರ್ಜ್ ಅನ್ನೋದು 4.8 into 10 power minus 19 ಕೂಲಂಬ್. ದಿಸ್ ಫ್ರೀ ಚಾರ್ಜ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಇಂಟಿಗ್ರಲ್ ಮಲ್ಟಿಪಲ್. ಇಲ್ಲಿ 3 ಅನ್ನೋದು ಇಂಟಿಗ್ರಲ್ ಇಂಟೀಜರ್. ಆ ಇಂಟೀಜರ್ ನ ಏನ್ ಮಾಡ್ತಿದ್ದೀನಿ? ಮಲ್ಟಿಪ್ಲೈ ಮಾಡ್ತಿದ್ದೀನಿ ಯಾವ್ದ್ರ ಜೊತೆಗೆ? ಚಾರ್ಜ್ ಆನ್ ಎನ್ ಎಲೆಕ್ಟ್ರಾನ್ ಆರ್ ಪ್ರೋಟಾನ್. ಸೊ ಇದನ್ನ ಮ್ಯಾಥಮೆಟಿಕಲ್ ಆಗಿ ಹೇಗ್ ಬರೀತೀವಿ ಅಂದ್ರೆ, ಸೊ ಐ ಕನ್ಸಿಡರ್ಡ್ 4.8 into 10 power minus 19 ಕೂಲಂಬ್. ಇದನ್ನ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬಹುದು? 3 into 1.6 into 10 power minus 19 ಕೂಲಂಬ್. ಸೊ whatever the free charge which is present on the LHS side, ಅದನ್ನ ನಾನು Q ಅಂತ ಬರ್ಕೋತೀನಿ. Q is the free charge which is available in the nature, which is equal to, ಇಲ್ಲಿ 3 ಅನ್ನೋ ನಂಬರ್ ನಾನು n ಅಂತ ಬರ್ಕೋತೀನಿ. ವೈ? ಬಿಕಾಸ್ n stands for integer. It can be 2, 3 along with the sign ಕೂಡ ಇನ್ಕ್ಲೂಡ್ ಆಗುತ್ತೆ. Multiplied with E. E stands for charge on an electron or charge on a proton. ಎಲೆಕ್ಟ್ರಾನ್ ಕನ್ಸಿಡರ್ ಮಾಡಿದಾಗ we will put a negative sign. ಹಾಗೆ ಪ್ರೋಟಾನ್ ಕನ್ಸಿಡರ್ ಮಾಡಿದಾಗ we will put a positive sign. So this is the mathematical expression for charge is quantized. Any charge, that is all the free charges available in the nature, can be expressed as integral multiple of charge on an electron. And the third property is charge is additive. Suppose if you have a system, so ಒಂದು ಸಿಸ್ಟಮ್ ಅಂತ ಇದೆ, ಆ ಸಿಸ್ಟಮ್ ಅಲ್ಲಿ ಯು ಹ್ಯಾವ್ 3 ಚಾರ್ಜಸ್ ಅಂತ ಅನ್ಕೊಳ್ಳೋಣ. ಸೊ 3 ಚಾರ್ಜಸ್ ಯಾವ್ದು ಅಂತ ಹೇಳಿದ್ರೆ 6 ಕೂಲಂಬ್ ಅನ್ನೋ ಒಂದು ಚಾರ್ಜು, minus 9 ಕೂಲಂಬ್ ಅನ್ನೋ ಒಂದು ಚಾರ್ಜು, ಹಾಗೆ 7 ಕೂಲಂಬ್ ಅನ್ನೋ ಒಂದು ಚಾರ್ಜು. ಇವಾಗ ನನಗೆ ಟೋಟಲ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್ ಬೇಕು. ಏನ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಆಡ್ ದೀಸ್ ಚಾರ್ಜಸ್. ಸೊ ದಟ್ ಈಸ್ 6 ಕೂಲಂಬ್ minus 9 ಕೂಲಂಬ್ plus 7 ಕೂಲಂಬ್. ಸೊ ಆಡ್ ಮಾಡ್ತಾ ಹೋದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ಅನ್ ಆನ್ಸರ್ ಆಫ್ 4 ಕೂಲಂಬ್. ಸೊ ದಿಸ್ ಇಸ್ ದ ಟೋಟಲ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್. ಸೊ ದ ಟೋಟಲ್ ಚಾರ್ಜ್ ಆಫ್ ಅ ಸಿಸ್ಟಮ್ ಬರ್ಬೇಕು ಅಂದ್ರೆ ಏನ್ ಮಾಡ್ತೀರಾ? ಈಸ್ ಈಕ್ವಲ್ ಟು ದ algebraic sum of all the charges in the system. ಸೊ ಎಷ್ಟು ಚಾರ್ಜಸ್ ಪ್ರೆಸೆಂಟ್ ಇದೆ ಆ ಎಲ್ಲಾ ಚಾರ್ಜಸ್ ಆಡ್ ಮಾಡಿದ ತಕ್ಷಣ, ಸೊ ಇಲ್ಲಿ ಯಾವ ರೀತಿ ಆಡ್ ಮಾಡಬಹುದು? 6 ಕೂಲಂಬ್ plus of minus 9 coulomb. Why? Because this charge possesses a negative sign. So the total charge of a system barbekadre yen martira? You are going to add all the charges which is present inside the system. So thereby idanna again mathematical agi bariyodadre 4 coulomb annadu total charge. So our total charge na nanu Q anta barkotini, which is equal to sum of the charges, that is Q1 plus Q2 plus Q3. So charge is additive, which means if you want to know the total charge of a system, you're going to add all the charges in the system.
And the fourth property of electric charge is like charges repel and unlike charges attract. So ಪ್ರೀವಿಯಸ್ ಕ್ಲಾಸ್ದು ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಗ್ಲಾಸ್ ನ ಕನ್ಸಿಡರ್ ಮಾಡಿದ್ವಿ, ಹಾಗೆ ಸಿಲ್ಕ್, ನೆಕ್ಸ್ಟ್ ಇದರಲ್ಲಿ ಎಬೋನೈಟ್, ಅಲಾಂಗ್ ವಿತ್ ದಟ್ ಫರ್. ಸೊ when glass rod was rubbed with silk, glass possessed the positive charge, silk got the negative charge. Ebonite rod ಜೊತೆಗೆ ಫರ್ ನ ರಬ್ ಮಾಡಿದ ತಕ್ಷಣ ಎಬೋನೈಟ್ ನೆಗೆಟಿವ್ ಚಾರ್ಜ್ ಆಯ್ತು, ಹಾಗೆ ಫರ್ ಪಾಸಿಟಿವ್ ಚಾರ್ಜ್ ಆಯ್ತು. ಸೊ ಲೈಕ್ ಚಾರ್ಜಸ್ ಅಂದ್ರೆ ಯಾವ್ದ್ಯಾವ್ದು ಇಲ್ಲಿ ಅಂದ್ರೆ ಗ್ಲಾಸ್ ಅಲಾಂಗ್ ವಿತ್ ಫರ್ ಇಸ್ ಅ ಲೈಕ್ ಚಾರ್ಜ್. ಗ್ಲಾಸು ಮತ್ತೆ ಫರ್ ನ ನಾವು ಲೈಕ್ ಚಾರ್ಜ್ ಅನ್ಬೋದು. ಲೈಕ್ ಚಾರ್ಜ್ ಅಂದ್ರೆ ಏನು, ಎರಡರಲ್ಲೂ ಪಾಸಿಟಿವ್ ಚಾರ್ಜ್ ಇರಬೇಕು ಅಥವಾ ಎರಡರಲ್ಲೂ ನೆಗೆಟಿವ್ ಚಾರ್ಜ್ ಇರಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು ಲೈಕ್ ಚಾರ್ಜ್ ಇಲ್ಲಿ, ಸಿಲ್ಕ್ ಅಲಾಂಗ್ ವಿತ್ ದಟ್ ಎಬೋನೈಟ್ ಬಿಕಮ್ ಅ ಲೈಕ್ ಚಾರ್ಜ್. ಸೊ ಲೈಕ್ ಚಾರ್ಜಸ್ ನ ಅಂದ್ರೆ ಪಾಸಿಟಿವ್ ಚಾರ್ಜಸ್ ನ ಹತ್ರ ತಗೊಂಬಂದಾಗ ಏನಾಗುತ್ತೆ ಅದು ಅಂದ್ರೆ ರಿಪೆಲ್ ಆಗುತ್ತೆ, ಅಂದ್ರೆ ದೂರ ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಅದೇ ರೀತಿ ನೆಗೆಟಿವ್ ಚಾರ್ಜಸ್ ನ ವೆನ್ ದ ನೆಗೆಟಿವ್ ಚಾರ್ಜಸ್ ಆರ್ ಬ್ರಾಟ್ ನಿಯರ್ ಟು ಈಚ್ ಅದರ್ ದೇ ವಿಲ್ ರಿಪೆಲ್. ಅದೇ ಇನ್ನೊಂದು ಎಕ್ಸಾಂಪಲ್ ತಗೊಳೋದಾದ್ರೆ ವೆನ್ ಗ್ಲಾಸ್ ವಾಸ್ ಬ್ರಾಟ್ ನಿಯರ್ ಟು ದ ಎಬೋನೈಟ್ ರಾಡ್ ಆರ್ ವೆನ್ ಸಿಲ್ಕ್ ಥ್ರೆಡ್ ಇಸ್ ಬ್ರಾಟ್ ನಿಯರ್ ಟು ದ ಫರ್, ಏನಾಗುತ್ತೆ ಅಂದ್ರೆ ಇವೆರಡು ಅನ್ಲೈಕ್ ಚಾರ್ಜ್ ಆಯ್ತು. ವೈ? ಬಿಕಾಸ್ ಆನ್ ದ ಗ್ಲಾಸ್ ಇಟ್ ಈಸ್ ಪಾಸಿಟಿವ್ ಚಾರ್ಜ್, ಎಬೋನೈಟ್ ಇಟ್ ಈಸ್ ನೆಗೆಟಿವ್ ಚಾರ್ಜ್. ಸಿಲ್ಕ್ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಹಾಗೆ ಫರ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ದೇ ಆರ್ ಕಾಲ್ಡ್ ಆಸ್ ಅನ್ಲೈಕ್ ಚಾರ್ಜಸ್. ಅನ್ಲೈಕ್ ಅಂತ ಹೇಳಿದ ತಕ್ಷಣ ಒಂದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರಬೇಕು, ಇನ್ನೊಂದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರಬೇಕು. ಹಾಗಿದ್ದಾಗ ಏನಾಗುತ್ತೆ, ದೇ ವಿಲ್ ಅಟ್ರಾಕ್ಟ್ ವಿತ್ ಈಚ್ ಅದರ್. ಸೊ ಲೈಕ್ ಚಾರ್ಜಸ್ ವಿಲ್ ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ವಿಲ್ ಅಟ್ರಾಕ್ಟ್. ಸೊ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಐದರ್ 2 marks ಗೆ ಕೇಳ್ತಾರೆ ಅಥವಾ 3 marks ಗೆ ಕೇಳಿದಾಗ ಎಕ್ಸ್ಪ್ಲನೇಷನ್ ಬರೆಯೋ ಅಂತ ಅವಶ್ಯಕತೆ ಇಲ್ಲ. ಯು ಆರ್ ಸಪೋಸ್ ಟು ಮೆನ್ಷನ್ ದ ಪಾಯಿಂಟ್ಸ್ ಓನ್ಲಿ. ಸೊ ಫಸ್ಟ್ ಪಾಯಿಂಟ್ ಆದ್ರೆ ಚಾರ್ಜ್ ಈಸ್ ಕನ್ಸರ್ವ್ಡ್, ಸೆಕೆಂಡ್ ಪಾಯಿಂಟ್ ಚಾರ್ಜ್ ಈಸ್ ಕ್ವಾಂಟೈಸ್, ಥರ್ಡ್ ಪಾಯಿಂಟ್ charge is additive, and the fourth point like charges will repel and unlike charges will attract. ಬರೀ ಪಾಯಿಂಟ್ಸ್ ನ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ. 2 marks ಗೆ ಕೇಳಿದಾಗ 2 points, ಹಾಗೆ 3 marks ಗೆ ಕೇಳಿದಾಗ 3 points.